ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಏನು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಕ್ಷೇತ್ರದ ಶಾಸಕ DK ಶಿವಕುಮಾರ್ ಅವರು ಏನು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದು ಕೂಡ ಖಚಿತ ಆಗಿದೆ. ಆದರೆ DK ಶಿವಕುಮಾರ್ ಅವರು ಬರುವ ಸೋಮವಾರ ಪ್ರಮಾಣ ವಚನ ಮಾಡ್ತಾರಾ ಅಥವಾ ಬುಧವಾರ ಮಾಡ್ತಾರಾ ಎನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ. ಈ ಎರಡು ದಿನಾಂಕದಲ್ಲಿ ಅವರು ನಿರ್ಧಾರವನ್ನ ಮಾಡಿ ಒಂದು ದಿನಾಂಕವನ್ನ ಅಧಿಕೃತ ಮಾಡಿ ಆ ದಿನಾಂಕದಂದು ತಮ್ಮ ಪ್ರಮಾಣ ವಚನವನ್ನ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಏನು ತಮ್ಮ ಬಹುದಿನದ ಶ್ರಮದ ಹೋರಾಟಕ್ಕೆ DK ಶಿವಕುಮಾರ್ ಅವರಿಗೆ ಈಗ ಅಧಿಕೃತವಾಗಿ ತಮ್ಮ ಪ್ರಾಮಾಣಿಕತೆಗೆ, ತಮ್ಮ ಪಕ್ಷದ ನಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಉಡುಗೊರೆಯನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ತಮ್ಮ ಸ್ವಂತ ಜಿಲ್ಲೆಯಾದಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬಹಳ ಅದ್ಧೂರಿಯಾಗಿ ತಮ್ಮ ನಾಯಕನಿಗೆ ಗೌರವವನ್ನು ಸಲ್ಲಿಸಬೇಕು, ಅವರ ಪ್ರಮಾಣ ವಚನದ ಸಂದರ್ಭದಲ್ಲಿ ಜಿಲ್ಲೆಯ ಜನ ಅತಿ ಹೆಚ್ಚಾಗಿ ಅಲ್ಲಿ ಭಾಗವಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳು ಕೂಡ ನಡೀತಾ ಇದೆ. ಈ ಭಾಗವಾಗಿ ಇವತ್ತು ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಜಿಲ್ಲಾ ಕಾಂಗ್ರೆಸ್ನ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದಾರೆ. ಅಂದರೆ ರಾಮನಗರ ಕ್ಷೇತ್ರದಿಂದ ಎಷ್ಟು ಬಸ್ಗಳಲ್ಲಿ ನಾವು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಈ ಒಂದು ಸಭೆಯನ್ನ ಮಾಡಿದ್ದಾರೆ. ಅವರೇ ಈ ಬಗ್ಗೆ ಮಾತನಾಡಿ, ನಾವು ಸರಿಸುಮಾರು ಜಿಲ್ಲೆಯಿಂದ 40,000 to 50,000 ಜನ ಬೆಂಗಳೂರಿಗೆ ಹೋಗ್ತೇವೆ. DK ಶಿವಕುಮಾರ್ ಅವರ ಪ್ರಮಾಣ ವಚನದ ದಿನ ನಾವು ಭಾಗಿಯಾಗ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಅವರ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೊಂಡು ಜನಗಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ದೀವಿ. ನಾನು, ಬಾಲಕೃಷ್ಣ ಅವರು, ಸುರೇಶ್ ಸಾಹೇಬ್ರು ಅವ್ರ ಕ್ಷೇತ್ರದಲ್ಲಿ ಅವರು ಜನಕ್ಕೆ ಎಲ್ಲ ರೀತಿಯಾದಂತ ವ್ಯವಸ್ಥೆ ಮಾಡಿ, ಬಸ್ಸು, ಊಟ, ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಸಿ, ಇದು ನಮ್ಮ ಕಾರ್ಯಕ್ರಮ, ಇದು ಬೇರೆ ಕಾರ್ಯಕ್ರಮ ಅಲ್ಲ, ನಮ್ಮ ಕಾರ್ಯಕ್ರಮ, ನಮ್ಮ ಜಿಲ್ಲೆ ಕಾರ್ಯಕ್ರಮ, ನಮ್ಮ ಮನೆ ಕಾರ್ಯಕ್ರಮ. ಸೊ ಆ ಒಂದು ದೃಶ್ಯದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ, ಜವಾಬ್ದಾರಿ ತಗೊಂಡು ನಾವೆಲ್ಲರೂ ಕೂಡ ಮತಗ್ರಹಣಕ್ಕೆ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡಿ. ಯಾವ ಡೇಟ್ ಫಿಕ್ಸ್ ಆಗಿದೆಯಾ? ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಎಷ್ಟು, ಜಿಲ್ಲೆಯಿಂದ ಎಷ್ಟು ಸರ್, ಯಾವ ತರ ಪ್ಲಾನ್ ಆಗಿದೆ ಸರ್? ನಮ್ಮ ಜಿಲ್ಲೆಯಿಂದ ಒಂದು 40,000 to 50,000 ಜನ ಅನ್ಕೊಂಡಿದೀವಿ. ನಾವೆಲ್ಲರೂ ಕೂಡ ಒಂದು 10,000 ಜನ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಡೇಟ್ ಯಾವ ಫಿಕ್ಸ್ ಆಗಿದೆ ಸರ್? ಪ್ರಾಬಲಿ ಈಗ ನಾನು ಫೋನ್ ಮಾಡಿದ್ದೆ ಡೆಲ್ಲಿಗೆ, ಬುಧವಾರ ಅಂತ ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಆಗ್ತದ ಗೊತ್ತಿಲ್ಲ. ನಾಳೆ CLP ಸಭೆ ಇದೆ. CLP ಸಭೆಯಲ್ಲಿ ತೀರ್ಮಾನ ಮಾಡಿ ಯಾವುದು ಏನು ಎಲ್ಲರೂ ಹೋಗ್ಲೇಬೇಕಲ್ವಾ. ನಾಳೆ 4 ಗಂಟೆಗೆ ಅಂತ ಹೇಳ್ತಾರೆ. ನಾನು ಸುದ್ದಿ ಕೇಳಿದೆ, ನಾಳೆ 4 ಗಂಟೆಗೆ CLP ಇದೆ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಆಗು ಹೋಗು ಚರ್ಚೆ ಎಲ್ಲ ಮಾಡಿ ರೂಪುರೇಷೆಗಳನ್ನ ಮಾಡ್ತೀವಿ. ಇನ್ನು ಉಳಿದಂತೆ ಮಾಗಡಿ ಕ್ಷೇತ್ರ, ಚನ್ನಪಟ್ಟಣ ಕ್ಷೇತ್ರ, ಹಾಗೆ ಕನಕಪುರ ಕ್ಷೇತ್ರದಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಮಾಗಡಿಯಲ್ಲಿ ಬಾಲಕೃಷ್ಣರವರು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಇದ್ದಾರೆ. ಜೊತೆಗೆ ಕನಕಪುರದಲ್ಲಿ ಪ್ರಮುಖವಾಗಿ DK ಸುರೇಶ್ ಅವರು ಈ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಕನಕಪುರ ಕ್ಷೇತ್ರದ ಭಾಗದಿಂದಲೇ, ಆ ಒಂದು ಕ್ಷೇತ್ರದಿಂದನೇ ಸರಿಸುಮಾರು 250 to 300 ಬಸ್ಗಳು ಬೆಂಗಳೂರಿಗೆ DK ಶಿವಕುಮಾರ್ ಅವರ ಪ್ರಮಾಣ ವಚನದ ದಿನ ಹೋಗ್ತವೆ. ಅಲ್ಲಿ ಅಷ್ಟು ಜನ ಭಾಗಿಯಾಗ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.